ಹಾಯ್, ಎಲ್ರಿಗೂ ನಮಸ್ಕಾರ. ಕೆಲವೊಂದು ಪ್ರೋ ಟಿಪ್ಸ್ ಒಂದಿಗೆ ಪರ್ಫೆಕ್ಟ್ ಆಗಿ ಹೇಗೆ ಐಬ್ರೋವನ್ನು ಫಿಲ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಮ್ಮ ಐಬ್ರೋಸ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಹೇಳಿದ್ರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾನು ಫಸ್ಟು ಒಂದು ಬ್ಲ್ಯಾಕ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಎಕ್ಸ್ಟ್ರಾನ ಡಸ್ಟ್ ಆಫ್ ಮಾಡಿನೇ ನಾವು ಶುರು ಮಾಡಬೇಕಾಗತ್ತೆ. ಈ ಪೋರ್ಷನಲ್ಲಿ ನನಗೆ ಥಿನ್ ಹೇರ್ ಇರೋದ್ರಿಂದ ನಾನು ಬ್ಲ್ಯಾಕನ್ನು ಇಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ನಮಗೆ ಥಿನ್ ಹೇರ್ ಎಲ್ಲೆಲ್ಲಿ ಇದೆ ಅಲ್ಲಿ ಮಾತ್ರ ನಾವು ಡಾರ್ಕ್ ಬ್ರೌನ್ ಅಥವಾ ಡೀಪ್ ಬ್ರೌನ್ ಅಥವಾ ಬ್ಲ್ಯಾಕನ್ನು ಯೂಸ್ ಮಾಡಬೇಕಾಗತ್ತೆ. ಈ ಪೋರ್ಷನಲ್ಲಿ ನನಗೆ ಥಿನ್ ಹೇರ್ ಇರೋದ್ರಿಂದ ಇಲ್ಲಿ ನಾನು ಬ್ಲ್ಯಾಕಿಂದ ಫಿಲ್ ಮಾಡ್ಕೋತೀನಿ. ಅದೇ ರೀತಿ ಬಾರ್ಡರ್ಸ್ ಅಥವಾ ಫ್ರೇಮನ್ನು ಕೂಡ ನಾನು ಇದರಿಂದನೇ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾವು ಕ್ರಿಯೇಟ್ ಮಾಡೋ ಲೈನ್ಸ್ನ ಯಾವುದೇ ಕಾರಣಕ್ಕೂ ಬ್ಲೆಂಡ್ ಮಾಡೋದಕ್ಕೆ ಹೋಗಬಾರ್ದು. ಅದನ್ನು ಬ್ಲೆಂಡ್ ಮಾಡಿದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಲೈನ್ಸ್ ಬಂದು ಕಾಣಿಸೋದಿಲ್ಲ. ಈ ರೀತಿ ಡ್ರಾ ಮಾಡೋ ಲೈನ್ಸನ್ನು ನಾವು ಇಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಹೋಗಬಾರ್ದು. ಯೂಶಲಿ ನಮಗೆ ಈ ಒಂದು ಐಬ್ರೋ ಟೇಲ್ ಭಾಗದಲ್ಲಿ ನೀಟಾಗಿ ಪ್ರಾಡಕ್ಟ್ ಬಂದು ಫಿಲ್ ಆಗಿರೋದಿಲ್ಲ. ಬಟ್ ಅದೇ ನಮ್ಮ ಫೇಸ್ಗೆ ಒಂದು ಇಂಪಾರ್ಟೆಂಟ್ ಪೋರ್ಷನ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾನಿಲ್ಲಿ ಲೈನ್ಸನ್ನು ನೀಟಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಡಾರ್ಕ್ ಬ್ರೌನ್ ಶೇಡನ್ನು ತಗೊಂಡು ನನ್ನ ಐಬ್ರೋಸನ್ನು ಫಿಲ್ ಮಾಡ್ತಾ ಹೋಗ್ತೀನಿ. ನನ್ನ ಸೆಂಟರ್ ಆಫ್ ದ ಐಬ್ರೋ ಅಲ್ಲಿ ಥಿನ್ ಹೇರ್ ಇಲ್ದಿರೋ ಕಾರಣ ನಾನು ಅಲ್ಲಿಗೆ ಒಂದು ಬ್ರೌನ್ ಶೇಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಲೈಟ್ ಬ್ರೌನ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಸ್ಟಾರ್ಟಿಂಗ್ ಆಫ್ ದ ಐಬ್ರೋ ಅಲ್ಲಿ ಮಾತ್ರ ಫಿಲ್ ಮಾಡ್ಕೋತೀನಿ. ನಾವಿಲ್ಲಿ ಒಂದೇ ಶೇಡನ್ನು ಯೂಸ್ ಮಾಡಿಕೊಂಡು ಕೂಡ ಫಿಲ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾವು ಸ್ವಲ್ಪ ಲೈಟರ್ ಡಾರ್ಕರ್ ಶೇಡ್ಸನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗೋ ಕಾರಣ ಈ ರೀತಿ ನಾವು ಲೈಟ್ ಶೇಡ್ಸ್ ಹಾಗೆ ಡಾರ್ಕ್ ಶೇಡ್ಸನ್ನು ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳೋದ್ರಿಂದ ತುಂಬ ನ್ಯಾಚುರಲ್ ಆಗಿ ನಮ್ಮ ಐಬ್ರೋಸ್ ಕಾಣಿಸುತ್ತೆ. ನಮ್ಮ ಐಬ್ರೋಸ್ ಸ್ಟಾರ್ಟಿಂಗಲ್ಲಿ ನಾವು ಲೈಟಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ನ್ಯಾಚುರಲ್ ಆಗಿ ಐಬ್ರೋಸ್ ಬಂದು ಕಾಣಿಸ್ಬೇಕಿರತ್ತೆ. ಅದಕ್ಕೋಸ್ಕರ ಐಬ್ರೋ ಸ್ಟಾರ್ಟಿಂಗಲ್ಲಿ ನಾವು ಸಾಲಿಡ್ ಆಗಿ ಫಿಲ್ ಮಾಡ್ಕೊಳಕ್ ಹೋಗಬಾರ್ದು. ಅದು ನ್ಯಾಚುರಲ್ ಆಗಿ ಕಾಣಿಸೋದಿಲ್ಲ. ಫಿಲ್ ಮಾಡ್ಕೊಂಡಿದ ನಂತರ ನೀಟಾಗಿ ಐಬ್ರೋಸನ್ನು ಕೋಂಬ್ ಮಾಡ್ಕೋಬೇಕಾಗತ್ತೆ. ಒಂದು ಕ್ವಿಕ್ ರೀಕ್ಯಾಪ್ ಕೊಡೋದಾದರೆ ನಾವು ಲೈನ್ಸನ್ನು ಡ್ರಾ ಮಾಡುವಾಗ ಯಾವುದೇ ರೀತಿ ಅದನ್ನು ಬ್ಲೆಂಡ್ ಮಾಡೋದಕ್ಕೆ ಹೋಗಬಾರ್ದು. ಐಬ್ರೋವನ್ನು ಫಿಲ್ ಮಾಡೋದಕ್ಕಿಂತ ಮುಂಚೆ ಅದೇ ರೀತಿ ಫಿಲ್ ಮಾಡ್ಕೊಂಡಿದ ನಂತರ ಕೋಂಬ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಅದರಿಂದ ನಮಗೆ ಪ್ರಾಡಕ್ಟ್ ಬಂದು ನೀಟಾಗಿ ಸ್ಪ್ರೆಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮಗೆ ಎಲ್ಲೆಲ್ಲಿ ಥಿನ್ ಹೇರ್ ಇದೆ ಅಲ್ಲಿಗೆ ನಾವು ಒಂದು ಬ್ಲ್ಯಾಕ್ ಶೇಡ್ ಅಥವಾ ತುಂಬ ಡೀಪ್ ಬ್ರೌನನ್ನು ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಮಗೆ ಜಾಸ್ತಿ ಕವರೇಜ್ ಬೇಡ ಅನ್ನೋ ಕಡೆ ಒಂದು ಬ್ರೌನ್ ಶೇಡನ್ನು ಯೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ಐಬ್ರೋ ಸ್ಟಾರ್ಟಿಂಗಲ್ಲಿ ನಾವು ಒಂದು ಲೈಟ್ ಬ್ರೌನ್ ಶೇಡನ್ನು ಯೂಸ್ ಮಾಡೋದ್ರಿಂದ ಒಂದು ಟ್ರಾನ್ಸಿಷನ್ ಕೂಡ ನಮ್ಮ ಐಬ್ರೋಸ್ಗೆ ಸಿಗತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ನಿಮ್ಮ ಐಬ್ರೋಸನ್ನು ಫಿಲ್ ಮಾಡ್ಕೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ಅದೇ ರೀತಿ ನ್ಯಾಚುರಲ್ ಆಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.